ಈಗ ನೋಡಿ KGFಗೆ ಯಶ್ ಇಸ್ ದ ಫೇಸ್ ಅಂತ ಹೇಳಿದ್ರೆ ಈಗ ಸೋಲ್ ಬಂದ್ಬಿಟ್ಟು ಮ್ಯೂಸಿಕ್ ಆಗುತ್ತೆ. ಸೊ ರವಿ ಬಸ್ರೂರ ಸಂಗೀತದ ಬಗ್ಗೆ ಹೇಳೋ ಹಾಗೆ ಇಲ್ಲ. ಉಗ್ರಂ ಆದಮೇಲೆ ಒಂದು ಬೇರೆ ಲೆವೆಲ್ಗೆ ಹೋಯ್ತು ಸಿನಿಮಾ. ರವಿ ಬಸ್ರೂರು ರಾಕ್ಷಸನೇ. ಒಬ್ಬೊಬ್ಬರು ಟೆಕ್ನಿಷಿಯನ್ಸ್ ಈ ಪಿಕ್ಚರ್ ರಾಕ್ಷಸ. ಒಬ್ಬರು ನಾರ್ಮಲ್ ಮನುಷ್ಯರಲ್ಲ. ನನ್ನ ಕೆಲಸ ಎಲ್ಲ ಕ್ರಿಯೇಟಿವಿಟಿ ನುಂಗ್ ಹಾಕ್ಬಿಟ್ಟಿದ್ದೀರಾ, ಅದನ್ನ ಹೊರಗಡೆ ಹಾಕಕ್ಕೆ ಕಾಯ್ತಿದ್ದೀರಾ. ಅವ್ರು ಯಾವ ಲೆವೆಲಲ್ಲಿ ಕೆಲಸ ಮಾಡಿದ್ದಾರೆ ರವಿ ಬಸ್ರೂರು. ಇಲ್ಲಿ ಟ್ರೇಲರ್ಗಳ ಮಧ್ಯೆ ಟ್ರೇಲರ್ ಕಟ್ ಮಾಡೋದು ಪ್ಲಸ್ ಆ ಸಿನಿಮಾಗೆ ಬೇಕಾದಂಥ ಮ್ಯೂಸಿಕ್ ಆ್ಯಂಡ್ ಪ್ರಶಾಂತ್ ಸುಲಭವಾಗಿ ಯಾವುದು ಒಪ್ಪುವಂಥ ಮನುಷ್ಯ ಅಲ್ಲ. ಎಲ್ಲ ಮಾಡಿ ಮತ್ತೆ ಸಡನ್ನಾಗಿ ಎಡಿಟ್ ಚೇಂಜ್ ಮಾಡಿಬಿಡ್ತಾರೆ ಅವರು. ಒಂದು ಸಲ ಚೇಂಜ್ ಆದರೂ ಇವರೆಲ್ಲ ಮತ್ತೆ ಎಡಿಟ್ ಚೇಂಜ್ ಮಾಡಬೇಕು, ಕೆಲಸ ಮಾಡಬೇಕು. ಸೊ ಈ ಥರ ಪ್ರತಿ ಹಂತದಲ್ಲೂ ರವಿ ಬಸ್ರೂರು ಆ ಜೋಶ್ ಇಟ್ಕೊಂಡು ಆ್ಯಂಡ್ ಅವ್ರು ಮಾಡಿರೋ ರಿಸರ್ಚ್ಗಳು, ಭಾಷೆ ಗೊತ್ತಿಲ್ಲದೆ ಇದ್ದರೂ ಎಷ್ಟೋ ಹಾಲಿವುಡ್ ಟೆಕ್ನಿಷಿಯನ್ಸ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಕೆಲಸ ತೆಗೆಸಿ, ನಿಮಗೆ ಗೊತ್ತಿಲ್ಲ ಡಾರ್ಕ್ ನೈಟಲ್ಲಿ ಹಾಡಿರೋವಂಥ ಒಂದು ಬ್ಯಾಕ್ಗ್ರೌಂಡ್ ಸಿಂಗರ್ನ ಕರೆಸಿ ನಮ್ಮ ಸಿನಿಮಾಗೆ ಹಾಡಿಸಿದ್ದಾರೆ ಅವರು. ಕರೆಸಿ ಅಂದರೆ ಅಫ್ಕೋರ್ಸ್ ಕರ್ಸೋಕ್ಕಾಗಿಲ್ಲ, ಅಲ್ಲೇ ಹಾಡಿಸಿ ತರಿಸ್ಕೊಂಡಿದ್ದಾರೆ. ಅವರೆಲ್ಲ ಕೊಟ್ಟು ಬಜೆಟ್ ಬೇರೆ. ಏನು ತಮಾಷೆ ಮಾತಾಡ್ತೀರಾ ರವಿ, ಇದು ಹೆಂಗಿರುತ್ತೆ ಅಂದರೆ ಸುಮ್ಮನಿರಿ ಸರ್ ಮಾಡ್ತೀವಿ ಅಂತ ಪ್ರಶಾಂತ್ ಹೇಳೋರಂತೆ. ಸುಮ್ಮನಿರಿ ರವಿಜಿ ಆಗಲ್ಲ ಇದೆಲ್ಲ ಅಂತ. ಯಪ್ಪ ಇರಿ ಸರ್ ನಾವು ಒಂದು 2 ದಿನ ಇಂಡಿಯನ್ ಸೆಂಟಿಮೆಂಟ್ ಯೂಸ್ ಮಾಡ್ತೀನಿ ಅಂತ ಇವಾಗ ಹೇಳ್ತಾರೆ ಅವರು. ರಿಕ್ವೆಸ್ಟ್ 100%. ಅವರು ನೋಡಿ, ಅದು ಒಬ್ಬ ಮನುಷ್ಯನಿಗೆ ಏನಾದರೂ ಮಾಡಬೇಕು ಅನ್ನೋದು ಇದ್ಬಿಟ್ರೆ ಭಾಷೆ ಅಥವಾ ಬೇರೆ ಏನು ಬೇಲಿಗಳು ಯಾವುದೂ ನಿಲ್ಲಲ್ಲ. ಡಾರ್ಕ್ ನೈಟಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಹಾಡಿರೋ ಒಂದು ಲೇಡಿ ನಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಕೋರಸ್ ಒಂದು ಲೈನ್ ಒಂದಷ್ಟು ಹಾಡು ಕೊಡ್ತಾರೆ ಅಂದರೆ ಇಟ್ ಈಸ್ ಆ ಕಲೆಗಿರೋ ಗೌರವ, ಆ ಭಾವನೆಗಳಿಗಿರೋ ಒಂದು ಇದು ಬೆಲೆ, ಅದನ್ನು ಮಾಡಿಸಿದ್ದಾರೆ. ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಆ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ನೀವು ಥಿಯೇಟ್ರಲ್ಲಿ ಎಂಜಾಯ್ ಮಾಡಬೇಕು. ಅವ್ರದ್ದು ಒಂದೊಂದು ಇದಕ್ಕೂ ಒಂದೊಂದು ಸೌಂಡ್ಗೆ ಎಷ್ಟೋ ಖರ್ಚು ಮಾಡಿ ಒಂದೊಂದು ಸೌಂಡ್ ತೆಗೆಸಿದ್ದಾರೆ. ಫ್ಯಾಂಟಾಸ್ಟಿಕ್. ಒಬ್ಬ ಈಗ ಶಿವ ಬಗ್ಗೆ ಮಾತಾಡಿದೆ ಅನ್ಸುತ್ತೆ ನಾನು ಆಲ್ರೆಡಿ. ಅವರು ಎಷ್ಟು ಸಲ ಸೆಟ್ ಬಿದ್ದರೂ ಮತ್ತೆ ಮತ್ತೆ ನಿಲ್ಲಿಸಿ ಆ ಚಿಕ್ಕ ವರ್ಕ್ನು ಮಾಡಿದ್ರು. ಪ್ರತಿಯೊಂದು ಸಾರ್ತಿ ನಿಮ್ಮನ್ನ ಫ್ರೇಮಲ್ಲಿ ನೋಡಬೇಕಾದ್ರೆ ಸಿನಿಮ್ಯಾಟೋಗ್ರಫಿ ಎಕ್ಸಲೆನ್ಸ್ ಅಂತ ಅನ್ಸುತ್ತೆ. ಥಿಂಕ್ ಇಡೀ ಸಿನಿಮಾ ಯಾರೇ ನೋಡಿದ್ರು ಟ್ರೇಲರ್ ಫಸ್ಟ್ ಮಾತಾಡ್ತಾ ಇರೋದು ಸಿನಿಮಾಟೋಗ್ರಫಿ ಬಗ್ಗೆ. ನಮಗೆ ಅವನ ಕೆಲಸ ಯಾವ ಲೆವೆಲ್ಗಿದೆ ಅಂದರೆ ಒಂದು ಇಂಟರ್ನ್ಯಾಷನಲ್ ಕ್ವಾಲಿಟಿ ಅಂತಾರಲ್ಲ, ಅಫ್ಕೋರ್ಸ್ ಪ್ರಶಾಂತ್ ಟೇಕಿಂಗು, ಪ್ರಶಾಂತ್ ಮಾಡಿರೋ ರೀತಿ, ಇದೆಲ್ಲದಕ್ಕೂ ಮೇಯ್ನ್ ಪ್ರಶಾಂತ್. ಅಫ್ಕೋರ್ಸ್ ಅವರ ಡೈರೆಕ್ಷನಲ್ಲಿ ಬರುತ್ತೆ. ಆ ಥರ ಇದ್ದಾಗ ಆ ಥರದೊಂದು ಕತೆ ಮಾಡಿದಾಗ ಎಲ್ರಿಗೂ ಏನು ಬೇಕು ಅಂತ ಹೇಳಿದಾಗಲೇ ಇದೆಲ್ಲ ಬರೋದು. ಬಟ್ ಪ್ರಶಾಂತ್ ಎಷ್ಟು ಕನಸಿಟ್ಟು ಒಂದು ಸಿನಿಮಾನ ಇದು ಮಾಡ್ತಾರೋ, ಒಂದು ಬ್ಲಾಕ್ನ ರೆಡಿ ಮಾಡ್ತಾರೋ, ಭುವನ್ ಅದನ್ನು ಹತ್ತರಷ್ಟು ಚೆನ್ನಾಗಿ ಮಾಡ್ಕೊಡ್ತಾನೆ. ಆ್ಯಂಡ್ ಅವನು ಅದ್ಭುತವಾದ ಸಿನಿಮಾಟೋಗ್ರಫರ್. ಐ ಥಿಂಕ್ ನನಗೆ ಭಾಳ ಆಸೆ ಅವನು ಒಂದು ದೊಡ್ಡ ಲೆವೆಲಲ್ಲಿ ಇನ್ನೂ ಏನೇನೋ ಅಲ್ಲ ನಂಗೆ ಇನ್ನೂ ನೆನಪಿದೆ, KGFನ ಫಸ್ಟ್ ಪೋಸ್ಟರ್ ರಿಲೀಸ್ ಮಾಡಿದಾಗ ಇಟ್ ಬಿಕಮ್ ಎ ಸೆನ್ಸೇಷನ್. ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಐ ಥಿಂಕ್ ಆನ್ಲೈನ್ ಮೀಡಿಯಾ ಸೆನ್ಸೇಷನ್ ಆಗೋಯ್ತು. ಐ ಥಿಂಕ್ ಅದು ಅವರ ಶಾರ್ಟೇ ಅನ್ಸುತ್ತೆ ಅಲ್ಲ. ಎಸ್. ಹಾಂ, ವಂಡರ್ಫುಲ್ ಸ್ಟಿಲ್ ಫೋಟೋಗ್ರಫರ್ನ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಬಟ್ ಅವ್ನು ಸಿನಿಮಾ ಯಾವಾಗ ಮಾಡೋದು ಆ್ಯಂಡ್ ಅದರ ಲೆವೆಲ್ಲೇ ಬೇರೆ. ಒಂದು ಬೆಂಕಿ ಇಟ್ಟೆಲ್ಲ ಅಂದರೆ ಎಷ್ಟೋ ಶಾರ್ಟ್ಸ್ಗಳಲ್ಲಿ ಲೈಟ್ ಯೂಸ್ ಮಾಡಿಲ್ಲ, ಎಕ್ಸ್ಪೆರಿಮೆಂಟ್ ಮಾಡಿದ್ದಾನೆ, ತುಂಬ ಸ್ಪೀಡ್ ಇದ್ದಾನೆ. ಆ್ಯಂಡ್ ಅಫ್ಕೋರ್ಸ್ ಸ್ಯಾಂಡಿ ನಮ್ಮ ಇನ್ನು ಸೆಕೆಂಡ್ ಯೂನಿಟ್ ಕ್ಯಾಮ್ರಾಮನ್, ಇವರಿಬ್ಬರು ಅದ್ಭುತವಾಗಿ ಕೆಲಸ ಮಾಡೋದು ಅವ್ರ ಡಿಪಾರ್ಟ್ಮೆಂಟಲ್ಲಿ. ಓವರ್ ಆಲ್ ಭುವನ್ ವರ್ಕ್ ಐ ಥಿಂಕ್ ನೀವು ಫ್ರೇಮಲ್ಲಿ ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಬೇಕು. ವಾವ್. ಆ್ಯಂಡ್ ಖುಷಿ ಆಗ್ತಿರೋದೇನೆಂದರೆ ಈಗ ನಿಮ್ಮ ಸಿನಿಮಾ ರಿಲೀಸ್ ಆಗೋದಕ್ಕೆ ಎಷ್ಟೊಂದು ಥಿಯೇಟರ್ಸ್ಗಳು ಲಡ್ಡು ಎಲ್ಲ ಹಂಚ್ತಾ ಇದೆ. ಇನ್ಫ್ಯಾಕ್ಟ್ ನಾನು ಈಗ ತಾನೇ ನೋಡ್ತಾ ಇದ್ದೆ, ನವರಂಗಲ್ಲಿ ಬೆಳಿಗ್ಗೆ 6 ಗಂಟೆ ಶೋ ನೋಡಿದವ್ರಿಗೆ ಲಡ್ಡು ಕೊಡ್ತಿದ್ದಾರಂತೆ. ಸೊ ಆ್ಯಂಡ್ ಸ್ಪೆಷಲ್ ವಿನ್ನರ್ಗೆ ಯಾರಿಗೋ ಚಿನ್ನ ಕೂಡ ಕೊಡ್ತಿದ್ದಾರೆ ಅಂತ ಕೇಳಿದ್ಪಟ್ವಿ. ಸೊ ಹೇಗೆ ಅನಿಸುತ್ತೆ ಇದನ್ನೆಲ್ಲ ಕೇಳಿದಾಗ? ಬಿಕಾಸ್ ದೇ ಆರ್ ಸೆಲೆಬ್ರೇಟಿಂಗ್ ಯುವರ್ ಮೂವಿ. ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಯಾವಾಗ ಸಿನಿಮಾ ರಿಲೀಸ್ವರೆಗೂ ನಿಮ್ದಷ್ಟೇ, ರಿಲೀಸ್ ಆದಮೇಲೆ ನಿಮ್ದಲ್ಲ. ಅಲ್ಲಿವರೆಗೂ ನಾವು ಕೆಲಸ ಐ ಥಿಂಕ್ ಈಗ ಆಲ್ರೆಡಿ ಕೊಟ್ಬಿಡ್ತೀರಾ ನೀವು ಪ್ರೇಕ್ಷಕರ ಕೈಯಲ್ಲಿ. ಕೊಟ್ಟಿಲ್ಲ, ತಗೊಂಡ್ಬಿಟ್ಟಿದ್ದಾರೆ ಅವರೇ ಆಲ್ರೆಡಿ. ದೇ ಓನ್ಡ್ ಇಟ್. ಸೊ ಐ ಹೋಪ್ ಎವ್ರಿಬಡಿ ಈಸ್ ಹ್ಯಾಪಿ ಬೈ ದಿ ಎಂಡ್ ಆಫ್ ದಿ ಡೇ. ಸಿನಿಮಾ ರಿಲೀಸ್ ಆದ್ಮೇಲೆ ಅಷ್ಟೇ ಖುಷಿಯಾಗಿ ಪಡ್ತಾರೆ. ನನಗೆ ನಂಬಿಕೆ ಇದೆ. ಆ್ಯಂಡ್ ಆ ಸೆಲೆಬ್ರೇಷನ್ನು, ಇದು ಹಬ್ಬ ನನಗೆ ಚೆನ್ನಾಗಿ ಗೊತ್ತು. ಒಂದೇ ಒಂದು ಕೇಳ್ತೀನಿ, ಲಾಸ್ಟ್ ಟೈಮ್ ನಾನೊಂದು ಯಾವುದೋ ಸಿನಿಮಾಲಿ ಹಬ್ಬದ ಟೈಮಲ್ಲಿ ನಾನೊಬ್ಬ ಅಭಿಮಾನಿ ಕೈ ಸುಟ್ಕೊಂಡಿದ್ದ ಅಂತ ಯಾವುದೇ ಬೇರೆ ನಿಮ್ಮ ಪ್ರೀತಿ ತೋರಿಸೋದಕ್ಕೋಸ್ಕರ ನಾನು ಒಂದೇ ರಿಕ್ವೆಸ್ಟ್ ಮಾಡೋದು, ಎಕ್ಸ್ಟ್ರಾ ಏನು ಮಾಡಿಬಿಡಿ, ನೀವು ಆರಾಮಾಗಿ ಖುಷಿಯಾಗಿ ಸಿನಿಮಾ ನೋಡಿಕೊಂಡು ಮಜಾ ಮಾಡಿ. ಅದೇನೋ ಬ್ಯಾನರ್ ಕಟ್ತೀನಿ ಅಂತ ಲೈಟ್ ಕಂಬಕ್ಕೆ ಹುಡುಗ ಅವ್ನು ಇವಾಗಲೂ ನಂಗೆ ಟಚ್ ಇದೆ, ನೆನೆಸ್ಕೊಂಡಾಗೆಲ್ಲ ನಂಗೆ ಬೇಜಾರಾಗುತ್ತೆ. ಸೊ ಅದು ಎಲ್ಲೋ ಒಂದು ಕಡೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಮೇಲೆ ಪ್ರೀತಿಗೆ ಅವನೇನೋ ಮಾಡೋಕ್ಕೆ ಹೋದ. ಬಟ್ ಅಫ್ಕೋರ್ಸ್ ಅವ್ನು ರೆಡಿ ಮಾಡಿಸ್ತಾ ಇದ್ದೀವಿ, ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾ ಇದ್ದೀವಿ. ಆದಷ್ಟು ಬೇಗ ಅವನಿಗೆ ಒಂದು ಕೈನೂ ಇದು ಮಾಡ್ಬೋದು ಅಂತ ಹೇಳಿದ್ದಾರೆ ಡಾಕ್ಟರು. ಬಟ್ ಏನೇ ಆದರೂ ವಾಪಸ್ ತಂದು ಕೊಡೋಕ್ಕಾಗಲ್ಲ. ನೀವು ಸೆಲೆಬ್ರೇಟ್ ಮಾಡಿ, ಎಂಜಾಯ್ ಮಾಡಿ, ಬಟ್ ನಿಮಗೆ ತೊಂದರೆ ಆಗೋ ಥರದ್ದು ಏನು ಮಾಡಬೇಡಿ, ನಿಮ್ಮ ಕೈ ಮುಗಿ. ಓಕೆ. ಸೊ ಓವರ್ ಆಲ್ KGF ಬಗ್ಗೆ ಇಷ್ಟು ಮಾತಾಡಿದ್ದೀರಾ. ಐ ಥಿಂಕ್ ಕ್ಯೂರಿಯಾಸಿಟಿ ಇನ್ನೂ ಇದೆ, ಬಿಕಾಸ್ ನಾವು
ದಿನ ಸಿನಿಮಾ ನೋಡ್ತೀವಿ. ಸೊ ಅಲ್ಲಿಗೆ ನಾನು ಒಂದೇ ಹೇಳೋದಮ್ಮ, ಇಂಥ ನಿರ್ಮಾಪಕರು ಸಿಗಲ್ಲ ನಮ್ಮ ಉದ್ಯಮಕ್ಕೆ. ಅಷ್ಟು ಪ್ಯಾಷನೇಟ್ ನಿರ್ಮಾಪಕರು, ಲೆಕ್ಕಾಚಾರ ಇಲ್ಲದೆ ಸಿನಿಮಾ ದುಡ್ಡು ಖರ್ಚು ಮಾಡಿದ್ದಾರೆ, ಬರೀ ಲಾಭ ನಷ್ಟ ಅಂತ ನೋಡಿದೆ. ಈಗ ನಮ್ಮೆಲ್ಲರ ಕರ್ತವ್ಯ, ನಾವು ಕೆಲಸ ಮಾಡಿದ್ದೀವಿ, ಜನಗಳು ಅವ್ರಿಗೆ ಶಕ್ತಿ ತುಂಬಬೇಕು, ಇನ್ನೂ ದೊಡ್ಡ ಸಿನಿಮಾ ಮಾಡ್ತಾರೆ. ಹೊಂಬಾಳೆ ಫಿಲ್ಮ್ಸ್ ವಿಜಯ್ ಕಿರ್ಗಂದೂರ್ ಅವ್ರಿಗೆ ಅವರು ಎಲ್ಲ ರೀತಿ ಸಪೋರ್ಟ್ ಕೊಡಬೇಕು. ಸಿನಿಮಾ ನೋಡಿ ಅವ್ರು ಆಶೀರ್ವದಿಸ್ತಾರೆ. ಡೆಫಿನೆಟ್ಲಿ. ಆ್ಯಂಡ್ ಅ ಬಿಗ್ ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಕೂಡ ಶ್ರೀನಿಧಿ. ಆ್ಯಂಡ್ ಗ್ರ್ಯಾಂಡ್ ಎಂಟ್ರಿ ಆಗಿದೆ ಸ್ಯಾಂಡ್ಲ್ವುಡ್ಗೆ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಆ್ಯಂಡ್ KGF ಆಲ್ ದಿ ಬೆಸ್ಟ್ ಹೇಳೋದು ಬೇಡ, ಈಗ ಆಲ್ರೆಡಿ ಅದು ಸಕ್ಸಸ್ ಅನ್ನೋದು ಪ್ರೂವ್ ಆಗ್ತಿದೆ. ಸೊ ಬಟ್ ಸ್ಟಿಲ್ ಅ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಒಂದು ಮೊದಲನೇದಾಗಿ ನಮ್ಮ ಕನ್ನಡ ಚಿತ್ರರಂಗ ಇದು ದೇಶಾದ್ಯಂತ ಮತ್ತು ಪ್ರಪಂಚದಲ್ಲಿ ಪ್ರಪಂಚಾದ್ಯಂತ ಹೋಗ್ತಾ ಇರೋದು. ಒಂದು ಮೊದಲನೇದಾಗಿ ನಮ್ಮ ಕನ್ನಡ ಚಿತ್ರರಂಗದಿಂದ ಹೋಗ್ತಾ ಇರುವಂಥ KGF ಫಿಲಿಮು ಒಂದು ತುಂಬ ಖುಷಿ ಪಡುವಂಥ ವಿಷಯ. ಇನ್ನೊಂದು ನಮ್ಮ ಕನ್ನಡ ಭಾಷೆ ಕೂಡ ಎಲ್ಲ ದೇಶದ ಎಲ್ಲ ಭಾಗಗಳಿಗೂ ಮುಟ್ತಾ ಇರೋವಂಥದ್ದು ಇನ್ನೂ ಒಂದು ಖುಷಿ ಕೊಡುವಂಥದ್ದು ವಿಷಯ. ಈ ಎರಡು ಖುಷಿಗಿಂತ ನಮಗೆ ಎರಡು ಖುಷಿ ಕೊಟ್ಟಿರುವಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಚಿತ್ರರಂಗಕ್ಕಾಗ್ಬೋದು, ಎಲ್ಲ ಪ್ರೊಡ್ಯೂಸರ್ಸ್ ಆಗ್ಬೋದು, ಆರ್ಟಿಸ್ಟ್ ಆಗ್ಬೋದು, ಮತ್ತು ನೆಕ್ಸ್ಟ್ ಜನ್ರೇಷನ್ ಬರುವಂಥ ಎಲ್ಲ ಕಲಾವಿದರುಗಳು, ಟೆಕ್ನಿಷಿಯನ್ಸ್ಗಾಗ್ಬೋದು, ಇದೊಂದು ಮೈಲಿಗಲ್ಲಾಗುತ್ತೆ. ಇದು ನೋಡಿ ನಾವು ಮಾಡ್ಬೋದು, ಕೆಲಸಗಳು ಮಾಡಿದ್ರೆ ಇದಕ್ಕೆ ಆಪ್ಷನ್ಸ್ ಇದೆ, ಓಪನ್ ಇದೆ ಮಾರ್ಕೆಟು, ಮತ್ತು ತುಂಬ ದೊಡ್ಡದಾಗಿದೆ ಇದು, ನಾವು ಕೂಡ ಇದರಿಂದ ಪ್ರಯತ್ನ ಪಡುವಂಥದ್ದು ಕೆಲಸ ಮಾಡ್ಬೋದು ಅನ್ನೋದು ನಮ್ಮ ಚಿತ್ರರಂಗಕ್ಕೆ ಅನಿಸುತ್ತೆ ಅನ್ನೋ ಭಾವನೆ ನನಗೆ ಈಗಲೇ ಬಂದಿದೆ. 21ಕ್ಕೆ ಸ್ಟ್ರೈಟು ಫಿಲಿಮ್ ಥಿಯೇಟ್ರಿನಲ್ಲಿ ದಯವಿಟ್ಟು ಎಲ್ಲ ಕನ್ನಡ ಮತ್ತು ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗುತ್ತೆ. ಎಲ್ಲರೂ ದಯಮಾಡಿ ನೋಡಿ ಅದನ್ನು ನಮ್ಮ ಫಿಲಿಮ್ನ ಎಲ್ಲರೂ ಆಶೀರ್ವದಿಸ್ತಾರೆ.